ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. 2026ರಲ್ಲಿ ಮಕರ ಸಂಕ್ರಾಂತಿಯನ್ನು ಜನವರಿ 15ರಂದು ಆಚರಿಸಲಾಗುತ್ತದೆ. ಇದು ವರ್ಷದ ಮೊದಲ ಪ್ರಮುಖ ಹಬ್ಬವಾಗಿದೆ. ಸಂಕ್ರಾಂತಿಯಂದು ಸೂರ್ಯ ಮಕರ ರಾಶಿಗೆ ಸಾಗಲಿದ್ದಾನೆ. ಹೀಗೆ ಮಕರ ರಾಶಿಗೆ ಸೂರ್ಯ ಸಂಚಾರವನ್ನು ಮಕರ ಸಂಕ್ರಾಂತಿ ಎಂದು ಕರೆಯಲಾಗುವುದು. ಈ ದಿನ ಹಾಗಾಗಿ ಇಂತಹ ಶಕ್ತಿಯುತವಾದ ದಿನದಂದು ಯಾರು ಮನೆಯಲ್ಲಿ ಈ ಪರಿಹಾರ ಮಾಡ್ತಾರೋ ಅವರಿಗೆ ಸಂಪೂರ್ಣವಾಗಿ ಕಷ್ಟಗಳು, ದರಿದ್ರಗಳು, ಸಾಲ ನಿವಾರಣೆಯಾಗಿ ರಾಜಯೋಗ ಬರುತ್ತದೆ. ನಾವು ಮಾಡಬೇಕಾದ ಪರಿಹಾರ ಏನೆಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ. ಆದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಇನ್ನು ಈ ದಿನ ನರ ಅಂದರೆ ಮನುಷ್ಯ ಒಬ್ಬ ಮನುಷ್ಯನ ನೋಟದಿಂದ ಉಂಟಾಗುವ ದೃಷ್ಟಿಯನ್ನು ನರದೃಷ್ಟಿ ಅಥವಾ ಕಣ್ಣು ದೃಷ್ಟಿ ಅಥವಾ ನರದೋಷ ಮುಂತಾದ ಹೆಸರುಗಳಿಂದ ಕರೀತಾರೆ. ನಮಗೆ ದೃಷ್ಟಿ ಆಗಬೇಕು ಅಂದರೆ ಬೇರೆ ವ್ಯಕ್ತಿಗಳು ನಮಗೆ ಕೆಟ್ಟದಾಗಬೇಕು ಅಂದುಕೊಂಡು ನೋಡೋ ಅಗತ್ಯ ಇಲ್ಲ. ಕೆಲವೊಮ್ಮೆ ಅತಿಯಾದ ಪ್ರೀತಿ, ಆಶ್ಚರ್ಯ, ಮೆಚ್ಚುಗೆ ಅಥವಾ ಆಸೆಯಿಂದ ನೋಡಿದರೂ ಕೂಡ ದೃಷ್ಟಿ ತಗುಲುತ್ತದೆ. ಆ ನೋಟವೇ ಒಂದು ನಕಾರಾತ್ಮಕ ಶಕ್ತಿಯಂತೆ ಬದಲಾಗಿ ನಮ್ಮ ಮೇಲೆ ಕೆಟ್ಟ ಪ್ರಭಾವವನ್ನು ತೋರಿಸುತ್ತದೆ. ನಮ್ಮ ಸುತ್ತಲೂ ಯಾವಾಗಲೂ ಒಂದು ಶಕ್ತಿ ವೃತ್ತ ಇರುತ್ತದೆ, ಅಂದರೆ ಎನರ್ಜಿ ಸರ್ಕಲ್. ನಾವು ಆರೋಗ್ಯವಾಗಿ, ಸಂತೋಷವಾಗಿ, ಸುಖವಾಗಿರುವಾಗ ಆ ಶಕ್ತಿ ವೃತ್ತ ಬಲವಾಗಿ, ಪ್ರಕಾಶಮಯವಾಗಿ ಕೆಲಸ ಮಾಡುತ್ತದೆ. ಯಾರಾದರೂ ನಮ್ಮನ್ನು ತೀವ್ರವಾದ ಅಸೂಯೆ, ಕೋಪ ಅಥವಾ ಪ್ರಶಂಸೆಯಿಂದ ನೋಡಿದಾಗ ಅವರಿಂದ ಹೊರಬರುವಂತಹ ಶಕ್ತಿ ತರಂಗಗಳು ನಮ್ಮ ಶಕ್ತಿ ವೃತ್ತವನ್ನು ಬಲಹೀನಪಡಿಸುತ್ತದೆ ಅಥವಾ ಅದನ್ನು ಸಂಪೂರ್ಣವಾಗಿ ನಾಶಪಡಿಸುತ್ತದೆ. ಇದರಿಂದ ನಮ್ಮಲ್ಲಿರುವಂಥ ಸಕಾರಾತ್ಮಕ ಶಕ್ತಿ ಕಡಿಮೆಯಾಗಿ ನಕಾರಾತ್ಮಕ ಶಕ್ತಿಯ ಪ್ರಭಾವ ಹೆಚ್ಚಾಗುತ್ತದೆ. ಇದೇ ದೃಷ್ಟಿ ಮಾಡುವಂತಹ ಕೆಲಸ. ದೃಷ್ಟಿ ಅನ್ನೋದು ಮಕ್ಕಳಿಗೆ ಹೆಚ್ಚಾಗಿ ತಾಕುತ್ತದೆ. ಯಾವುದೇ ನೋವು, ಕಷ್ಟ ಇಲ್ಲದೆ ಸಂತೋಷವಾಗಿ ಆಡ್ತಾ ತೊದಲು ಮಾತುಗಳನ್ನಾಡುವ ಮಕ್ಕಳನ್ನು ಎಲ್ಲರೂ ಕೂಡ ಇಷ್ಟಪಡುತ್ತಾರೆ. ಹಾಗಾಗಿ ಅವರಿಗೆ ದೃಷ್ಟಿ ಬೇಗನೆ ತಾಕುತ್ತೆ. ಅದೇ ರೀತಿ ಗರ್ಭ ಧರಿಸಿದಂತಹ ಮಹಿಳೆಯರು ನೋಡಲು ಕಳೆಕಳೆಯಾಗಿರುತ್ತಾರೆ. ಅವರ ದೇಹ ಸೂಕ್ಷ್ಮವಾಗಿರುವುದರಿಂದ ಅವರಿಗೂ ಕೂಡ ಬೇಗನೆ ದೃಷ್ಟಿಯಾಗುತ್ತೆ. ಇದಲ್ಲದೆ ಸುಂದರವಾದ ಯುವತಿ ಯುವಕಿಯರಾಗಿರಬಹುದು, ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಉನ್ನತ ಸ್ಥಾನದಲ್ಲಿರೋರಾಗಿರಬಹುದು, ಯಾವುದಾದರೂ ಜನ ಮೆಚ್ಚುವ ಕೆಲಸ ಮಾಡಿದವರಾಗಿರಬಹುದು, ಸ್ವಂತ ಮನೆ ಇರೋರಾಗಿರಬಹುದು, ಒಡವೆಗಳು ಹಾಕಿಕೊಂಡವರಾಗಿರಬಹುದು, ಬೆಲೆ ಬಾಳುವ ಬಟ್ಟೆ ಧರಿಸಿದವರಾಗಿರಬಹುದು, ಹೊಸ ವಾಹನಗಳು ಇರೋರಾಗಿರಬಹುದು. ಇವರೆಲ್ಲರಿಗೂ ಕೂಡ ಬೇರೆಯವರ ಅಸೂಯೆಯಿಂದ ದೃಷ್ಟಿ ಬೇಗನೆ ತಾಕುತ್ತದೆ. ಇದಲ್ಲದೆ ಗಂಡ ಹೆಂಡತಿ ಸಂತೋಷವಾಗಿದ್ರಂತೂ ಸಿಕ್ಕಾಪಟ್ಟೆ ದೃಷ್ಟಿಯಾಗುತ್ತೆ. ದೃಷ್ಟಿಯಾದಾಗ ನಮಗಾಗುವಂಥ ಪರಿಣಾಮಗಳೇನೆಂದರೆ, ಪುಟ್ಟ ಮಕ್ಕಳಿಗಾದರೆ ಯಾವಾಗಲೂ ಕಾರಣ ಇಲ್ಲದೆ ಅಳೋದು, ಹಾಲು ಕುಡಿದೇ ಇರೋದು, ತೂಕ ಕಡಿಮೆಯಾಗೋದು, ಯಾವಾಗಲೂ ಕಾಯಿಲೆ ಬರ್ತಾ ಇರೋದು. ಒಂದು ವೇಳೆ ದೊಡ್ಡವರಿಗಾದರೆ ಆಕಸ್ಮಿಕವಾಗಿ ದಣಿವು, ಸೋಂಬೇರಿತನ, ತಲೆನೋವು, ಮೈಕೈ ನೋವು, ಯಾವ ಕೆಲಸದ ಮೇಲೂ ಆಸಕ್ತಿ ಇಲ್ಲದೆ ಇರೋದು, ಕಿರಿಕಿರಿ, ಕೋಪ ಮಾಡೋ ಕೆಲಸಗಳಿಗೆ ವಿಘ್ನ ಬರೋದು, ವ್ಯಾಪಾರದಲ್ಲಿ ಇದ್ದಕ್ಕಿದ್ದಂತೆ ನಷ್ಟ ಬರೋದು ಇಂಥದ್ದು ನಡೆಯುತ್ತದೆ. ಅದೇ ವಸ್ತುಗಳು ಅಥವಾ ಮನೆಗಾದರೆ ಹೊಸ ವಾಹನಗಳು ಆಕ್ಸಿಡೆಂಟ್ಗೆ ಗುರಿಯಾಗೋದು ಅಥವಾ ರಿಪೇರಿಯಾಗೋದು. ಇನ್ನು ಮನೆಯಲ್ಲಾದರೆ ಪ್ರಶಾಂತತೆ ಇಲ್ಲದೆ ಇರೋದು, ಕುಟುಂಬಸ್ಥರ ಮಧ್ಯೆ ಗಲಾಟೆಗಳು ಬರೋದು, ಮನೆಯಲ್ಲಿ ಬೆಳೆಸ್ತಾ ಇರುವಂತಹ ಗಿಡಗಳು, ಮರಗಳು ಬಾಡಿ ಹೋಗೋದು ಅಥವಾ ಒಣಗಿ ಹೋಗೋದು ಇಂಥದ್ದು ನಡೆಯುತ್ತೆ. ಈ ರೀತಿ ನಿಮಗೂ ಕೂಡ ದೃಷ್ಟಿದೋಷ ಆಗಿದ್ದರೆ ಈಗ ನಾನು ಹೇಳುವಂಥ ಈ ಪರಿಹಾರವನ್ನು ಅಮಾವಾಸ್ಯೆ ದಿನ ಮಾಡಿಕೊಂಡ್ರೆ ನಿಮಗಿರುವ ಅಥವಾ ನಿಮ್ಮ ವಾಹನ, ಮನೆ, ಮಕ್ಕಳು ಮುಂತಾದವರಿಗೆ ಇರುವಂಥ ದೃಷ್ಟಿದೋಷ, ನರದೃಷ್ಟ, ಕಣ್ಣು ದೃಷ್ಟಿ ಎಲ್ಲ ಹೋಗಿ ನಿಮ್ಮ ಕುಟುಂಬ, ನಿಮ್ಮ ಮನೆ ಚೆನ್ನಾಗಿರುವುದಿನ. ಗ್ರಹಗಳ ರಾಜನಾದ ಸೂರ್ಯನ ಶಕ್ತಿ, ಪಿತೃದೇವತೆಗಳ ಶಕ್ತಿ ಜೊತೆಯ ತಾಂತ್ರಿಕ ಶಕ್ತಿ ಸೇರಿದ್ದು ಅತಿ ಶಕ್ತಿಯುತವಾದಂಥ ದಿನವಾಗಿದೆ. ನೀವು ಮಾಡುವಂಥ ಪರಿಹಾರಗಳು ತುಂಬ ಬೇಗನೆ ಫಲ ಕೊಡುತ್ತದೆ. ಮುಖ್ಯವಾಗಿ ಶತ್ರುಗಳಿಂದ ಬರುವಂಥ ತೊಂದರೆಗಳು, ಅಂದರೆ ನಿಮಗೆ ತಿಳಿದ ಶತ್ರುಗಳಾಗಿರಬಹುದು ಅಥವಾ ತಿಳಿಯದೇ ಇರೋ ಶತ್ರುಗಳಾಗಿರಬಹುದು, ಅವರಿಂದ ಬರೋ ತೊಂದರೆಗಳು ಹೊರಟು ಹೋಗುತ್ತೆ. ಸಾಲಗಳಿಂದ ಉಂಟಾಗುವಂಥ ಮಾನಸಿಕ ವೇದನೆ ಅಥವಾ ಆರ್ಥಿಕ ಸಮಸ್ಯೆ ನಿವಾರಿಸಿಕೊಳ್ಳೋಕೆ ಈ ಪರಿಹಾರ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತದೆ. ಈ ಪರಿಹಾರದಲ್ಲಿ ನಾವು ಬಳಸೋ ಪ್ರತಿ ಪದಾರ್ಥಕ್ಕೂ ಒಂದು ನಿರ್ದಿಷ್ಟವಾದ ಶಕ್ತಿ ಇದೆ. ಈ ಪರಿಹಾರಕ್ಕಾಗಿ ನಾವು ಬಳಸುವಂತಹ ವಸ್ತುಗಳ ಪ್ರಾಮುಖ್ಯತೆ ಏನೆಂದರೆ, ಈ ಪರಿಹಾರಕ್ಕೆ ನಮಗೆ ಮೊದಲು ಬೇಕಾಗಿರುವುದು ಕಪ್ಪು ಬಣ್ಣದ ಬಟ್ಟೆ. ಕಪ್ಪು ಬಣ್ಣ ಶನಿದೇವರ ಸಂಕೇತ. ಶನಿಗ್ರಹ ಕರ್ಮ, ನ್ಯಾಯ ಹಾಗೂ ಕಷ್ಟಗಳಿಗೆ ಅಧಿಪತಿ. ಕಪ್ಪು ಬಣ್ಣ ನಕಾರಾತ್ಮಕ ಶಕ್ತಿಗಳನ್ನು, ದೃಷ್ಟಿಗಳನ್ನು ಹಾಗೂ ಕೆಟ್ಟದ್ದನ್ನು ತನ್ನೊಳಗೆ ಎಳೆದುಕೊಳ್ಳುವಂತಹ ಗುಣವನ್ನು ಹೊಂದಿದೆ.
ಆದ್ದರಿಂದಲೇ ಅಮಾವಾಸ್ಯೆ ದಿನ ಕಪ್ಪು ಬಟ್ಟೆ ಹಾಕೋಬಾರ್ದು ಅಂತಾರೆ. ಇನ್ನು ಈ ಪರಿಹಾರಕ್ಕೆ ನಮಗೆ ಬೇಕಾದಂಥ ಎರಡನೇ ಪದಾರ್ಥ ಲವಂಗ. ಇದಕ್ಕೆ ನಮಗೆ 5 ಲವಂಗಗಳು ಬೇಕು. ಲವಂಗಗಳು ನಕಾರಾತ್ಮಕ ಶಕ್ತಿಗಳನ್ನು ನಾಶಪಡಿಸುವ ಶಕ್ತಿಯನ್ನು ಹೊಂದಿದೆ. ಇದು ಕಾರ್ಯಸಿದ್ಧಿಗೆ ಹಾಗೂ ನಮ್ಮೊಳಗೆ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸಲು ಉಪಯೋಗವಾಗುತ್ತದೆ. ಪಂಚಭೂತಗಳಿಗೆ ಸಂಕೇತವಾಗಿ ಈ ಪರಿಹಾರದಲ್ಲಿ ನಾವು 5 ಲವಂಗಗಳನ್ನು ಬಳಸ್ತೀವಿ. ಇನ್ನು ಮೂರನೇ ಪದಾರ್ಥ 5 ಕರಿಮೆಣಸು. ಮೆಣಸು ದೃಷ್ಟಿಯನ್ನು, ಶತ್ರುಗಳ ಕೆಟ್ಟ ಆಲೋಚನೆಗಳನ್ನು ನಾಶಪಡಿಸುವ ಶಕ್ತಿಯನ್ನು ಹೊಂದಿದೆ. ಇದು ನಮ್ಮ ಸುತ್ತಲೂ ಒಂದು ರಕ್ಷಣಾ ಕವಚದಂತೆ ಕೆಲಸ ಮಾಡುತ್ತದೆ. ಇನ್ನು ಈ ಪರಿಹಾರದಲ್ಲಿ ನಾವು ಬಳಸುವಂತಹ ಕೊನೆಯ ಪದಾರ್ಥ ಕಪ್ಪು ಎಳ್ಳು. ಇದು ಶನಿದೇವರಿಗೆ, ಪಿತೃದೇವತೆಗಳಿಗೆ ಅತಿ ಪ್ರಿಯವಾದದ್ದು. ಕಪ್ಪು ಎಳ್ಳು ನಮ್ಮ ಕರ್ಮಫಲವನ್ನು, ಪಿತೃದೋಷಗಳನ್ನು, ದೀರ್ಘಕಾಲದ ಸಮಸ್ಯೆಗಳನ್ನು ನಿವಾರಿಸಲು ಸಹಾಯ ಮಾಡುತ್ತೆ. ಸಾಲಬಾಧೆ ಕೂಡ ಒಂದು ರೀತಿಯಾದ ಕರ್ಮಫಲನೇ. ಸೂರ್ಯ ಮುಳುಗಿದ ಮೇಲೆ ಈ ಪರಿಹಾರವನ್ನು ಮಾಡಬೇಕು. ಇದಕ್ಕಾಗಿ ನೀವು ಮೊದಲು ಕೈಕಾಲು ತೊಳೆದುಕೊಂಡು ಒಂದು ಪ್ರಶಾಂತವಾದ ಹಾಗೂ ಯಾರೂ ಇಲ್ಲದೇ ಇರುವಂಥ ಜಾಗದಲ್ಲಿ ಕುಳಿತುಕೊಂಡು ನಿಮ್ಮ ಮುಂದೆ ಒಂದು ಕಪ್ಪು ಬಟ್ಟೆಯನ್ನು ಹರಡಿ ಮೊದಲು ಅದರಲ್ಲಿ ಒಂದು ಹಿಡಿ ಕಲ್ಲುಪ್ಪು, ಎಳ್ಳು ಹಾಕಿ ಅದರ ಮೇಲೆ 5 ಚೆನ್ನಾಗಿ ಹೂವಿರುವಂಥ ಲವಂಗಗಳನ್ನಿಟ್ಟು ಅದರ ಮೇಲೆ 5 ಚೆನ್ನಾಗಿರುವಂಥ ಕಾಳು ಮೆಣಸು ಹಾಕಿ 1 ನಿಮಿಷ ಕಣ್ಣು ಮುಚ್ಚಿಕೊಂಡು ನಿಮ್ಮ ಇಷ್ಟ ದೇವರು, ಕುಲದೇವರು ಹಾಗೂ ಪಿತೃದೇವತೆಗಳನ್ನು ಮನಸ್ಫೂರ್ತಿಯಾಗಿ ಪ್ರಾರ್ಥಿಸಿ ನಿಮ್ಮ ಸಮಸ್ಯೆಯನ್ನು ಸ್ಪಷ್ಟವಾಗಿ ಹೇಳಿಕೊಳ್ಬೇಕು. ಅಂದರೆ ಆರ್ಥಿಕ ಸಮಸ್ಯೆ ಆಗಿರಬಹುದು, ಅನಾರೋಗ್ಯ ಸಮಸ್ಯೆ ಆಗಿರಬಹುದು, ದೃಷ್ಟಿದೋಷ, ಹೀಗೆ ಯಾವ ಸಮಸ್ಯೆ ಇದ್ರೂ ಆ ಸಮಸ್ಯೆಯನ್ನು ಹೇಳಿಕೊಂಡು ದೇವರೇ, ನನ್ನ ಮಾನಸಿಕ ಭಾರ ಹಾಗೂ ನನ್ನ ಎಲ್ಲ ಸಮಸ್ಯೆಗಳನ್ನು ಈ ಪದಾರ್ಥಗಳಲ್ಲಿ ಆವಾಹನೆ ಮಾಡ್ತಾ ಇದ್ದೀನಿ. ಈ ಸಮಸ್ಯೆಗಳೆಲ್ಲವೂ ಈ ಮೂಟೆಯ ಜೊತೆಗೆ ನನ್ನ ಜೀವನದಿಂದ ತೊಲಗಿ ಹೋಗಬೇಕು ಎಂದು ದೃಢ ನಂಬಿಕೆಯಿಂದ ನಿಮ್ಮ ಸಂಕಲ್ಪ ಹೇಳಿಕೊಂಡು ಆ ಬಟ್ಟೆಯನ್ನು ಗಂಟು ಕಟ್ಟಬೇಕು. ಆ ನಂತರ ಆ ಮೂಟೆಯನ್ನು ನಿಮ್ಮ ಬಲಗೈನಲ್ಲಿ ಹಿಡಿದುಕೊಂಡು ನಿಮ್ಮ ತಲೆ ಸುತ್ತಲೂ 7 ಸಲ ಸುತ್ತಿಕೊಳ್ಬೇಕು. ಪ್ರತಿ ಸಲ ಒಂದೊಂದು ಸುತ್ತುವಾಗಲೂ ನನ್ನ ಸಮಸ್ಯೆಗಳೆಲ್ಲವೂ ನನ್ನಿಂದ ದೂರ ಆಗ್ತಿದೆ ಎಂದು ದೃಢವಾಗಿ ನಿಮ್ಮ ಮನಸ್ಸಿನಲ್ಲಿ ಅಂದ್ಕೊಳ್ಬೇಕು. 7 ಸಲ ಸುತ್ತಿದ ತಕ್ಷಣ ಆ ಮೂಟೆಯನ್ನು ತೆಗೆದುಕೊಂಡು ಮನೆಯಿಂದ ಹೊರಗಡೆ ಹೋಗಿ ಯಾರು ಇಲ್ಲದೆ ಇರುವಂಥ ನಿರ್ಜನ ಪ್ರದೇಶದಲ್ಲಾಗಿರಬಹುದು, ಅಥವಾ ಮುಳ್ಳಿನ ಗಿಡದ ಕೆಳಗಡೆ ಆಗಿರಬಹುದು, ಅಥವಾ ಹರಿಯು ನೀರಾಗಿರಬಹುದು. ಈ 3 ಪ್ರದೇಶಗಳಲ್ಲಿ ಯಾವುದೋ ಒಂದು ಜಾಗದಲ್ಲಿ ಆ ಮೂಟೆಯನ್ನು ಎಸೆದು ಹಿಂದಿರುಗಿ ನೋಡದೆ ಮನೆಗೆ ಬಂದು ಬಿಡಿ. ನೀವು ಹಿಂದೆ ತಿರುಗಿ ನೋಡಿದರೆ ನೀವು ಬಿಸಾಕಿದಂತಹ ಸಮಸ್ಯೆಗಳಿಗೆ ದುಪ್ಪಟ್ಟು ಸಮಸ್ಯೆಗಳನ್ನು ನಿಮ್ಮ ಜೊತೆಗೆ ನಿಮ್ಮ ಮನೆಗೆ ತಂದುಕೊಂಡಂತಾಗುತ್ತದೆ. ನೀವು ಈ ಪರಿಹಾರ ಮಾಡೋಕೆ ಶುರು ಮಾಡಾದಾಗಿನಿಂದ ಪರಿಹಾರ ಮುಗಿಸಿ ಮನೆಗೆ ಬರುವವರೆಗೂ ಯಾರ ಜೊತೆ ಕೂಡ ಮಾತನಾಡಬಾರದು. ಮನೆಗೆ ಬಂದ ಮೇಲೆ ಕೈಕಾಲು ಮುಖ ತೊಳೆದುಕೊಂಡು ನಿಮ್ಮ ದೇವರ ಮನೆಯಲ್ಲಿ ದೀಪ ಹಚ್ಚಿ ನಿಮ್ಮ ಇಷ್ಟ ದೇವರನ್ನು ಪೂಜಿಸಿ ಎಲ್ಲ ಒಳ್ಳೆಯದಾಗುತ್ತೆ ಅಂತ ನಂಬಬೇಕು. ಈ ಪರಿಹಾರ ನೀವು ಮಾಡೋದ್ರಿಂದ ನಿಮ್ಮ ಮೇಲಿರುವಂಥ ನಕಾರಾತ್ಮಕ ಶಕ್ತಿಗಳ ಪ್ರಭಾವ, ದೃಷ್ಟಿದೋಷ, ಶತ್ರುಪೀಡೆ ಎಲ್ಲವೂ ಕೂಡ ಕಡಿಮೆಯಾಗುತ್ತೆ. ನಿಮ್ಮ ಪ್ರಯತ್ನಗಳಿಗೆ ಅಡ್ಡ ಬರುತ್ತಿರುವಂಥ ಕೆಟ್ಟ ಶಕ್ತಿಗಳು ನಾಶವಾಗುತ್ತೆ. ನಿಮ್ಮ ಕೆಲಸಗಳಲ್ಲಿ ಗೆಲುವು ಸಿಗುತ್ತೆ. ಈ ಪರಿಹಾರ ಮಾಡುವಾಗ ನಿಮ್ಮ ಮನಸ್ಸು ಪ್ರಶಾಂತವಾಗಿರಬೇಕು. ಹಾಗೆ ಪೂರ್ತಿ ನಂಬಿಕೆ ಇಟ್ಟು ಮಾಡಬೇಕು. ನೀವು ಯಾವ ಪರಿಹಾರ ಮಾಡಿದರೂ ಕೂಡ ಎಲ್ಲರ ಜೊತೆ ಡಿಸ್ಕಷನ್ ಮಾಡಿಕೊಂಡು ಕೂತ್ಕೊಂಡು ಮಾಡಬಾರದು. ಗುಪ್ತವಾಗಿ ಮಾಡಿದಾಗ ಮಾತ್ರವೇ ಫಲ ಹೆಚ್ಚಾಗಿ ಸಂಪೂರ್ಣವಾಗಿ ಸಿಗುತ್ತದೆ. ಮಾಂಸಾಹಾರವನ್ನು ತಿನ್ನಬಾರ್ದು. ಅದರಲ್ಲೂ ಮುಖ್ಯವಾಗಿ ಈ ಪರಿಹಾರ ಮಾಡೋರಂತೂ ಮಾಂಸಾಹಾರ ಮುಟ್ಟಲೂಬಾರದು. ಯಾರ ಮನೆಯಲ್ಲಿ ಹಣದ ಸಮಸ್ಯೆ, ಪತಿ ಪತ್ನಿ ನಡುವೆ ವಾದ ವಿವಾದ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಹಿನ್ನಡೆ, ಅತ್ತೆ ಸೊಸೆ ನಡುವೆ ಮನಸ್ತಾಪಗಳು ಇರುತ್ತವೆಯೋ ಅಂತಹ ಮನೆಯಲ್ಲಿ 3 ಶುಕ್ರವಾರಗಳ ಈ ಐಶ್ವರ್ಯ ದೀಪವನ್ನು ಹಚ್ಚಿಡಬೇಕು. 3 ಶುಕ್ರವಾರಗಳ ಕಾಲ ಐಶ್ವರ್ಯ ದೀಪ ಹಚ್ಚುವುದು ಹೇಗೆ? ಈ ದೀಪ ಹಚ್ಚಿಡುವ ಪ್ರಯೋಜನವೇನು? ಶುಕ್ರವಾರದ ದಿನವನ್ನು ವಾರದ ಇನ್ನಿತರ ದಿನಗಳಲ್ಲಿ ಪ್ರಮುಖವಾದ ದಿನವೆಂದು ಪರಿಗಣಿಸಲಾಗುತ್ತದೆ. ಯಾಕೆಂದರೆ ಈ ದಿನದ ಪೂಜೆ ಕೆಲಸಗಳು ನಮಗೆ ಹಣ, ಸಂಪತ್ತು, ಸಮೃದ್ಧಿಯನ್ನು ತರುತ್ತದೆ ಎನ್ನುವ ನಂಬಿಕೆ ಇದೆ. ಯಾವ ವ್ಯಕ್ತಿಯ ಮನೆಯಲ್ಲಿ ದಾರಿದ್ರ್ಯ ತಾಂಡವವಾಡುತ್ತಿರುತ್ತದೆಯೋ, ಹಣಕಾಸಿನ ಸಮಸ್ಯೆಗಳಿರುತ್ತದೆಯೋ, ಸಾಲದ ಸಮಸ್ಯೆಗಳಿರುತ್ತದೆಯೋ ಅಂಥವರು ಧನ ಪ್ರಾಪ್ತಿಗಾಗಿ 3 ಶುಕ್ರವಾರಗಳವರೆಗೆ ಈ ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ. 3 ಶುಕ್ರವಾರಗಳ ಕಾಲ ಸಂಕಲ್ಪವನ್ನು ಮಾಡಿಕೊಂಡು ಶ್ರದ್ಧಾ ಭಕ್ತಿಯಿಂದ ಈ ದೀಪವನ್ನು ಹಚ್ಚಿದರೆ ಜೀವನದ ಎಲ್ಲ ರೀತಿಯಾದ ಹಣಕಾಸಿನ ಸಮಸ್ಯೆಗಳು ದೂರಾಗುವುದು. ಇನ್ನು ಇದರ ಜೊತೆಗೆ ಲಕ್ಷ್ಮೀದೇವಿ ನಮ್ಮ ಮನೆಯಲ್ಲಿ ವಾಸವಾಗಿದ್ದರೆ ಅಥವಾ ದೇವರು ನಮ್ಮ ಮನೆಯಲ್ಲಿ ವಾಸವಾಗಿದ್ದರೆ ನಮಗೆ ಈ ಎಲ್ಲ ಸೂಚನೆಗಳು ದೊರೆಯುತ್ತವೆ. ಮನೆಯಲ್ಲಿ ಈ ಎಲ್ಲ ಸೂಚನೆಗಳು ಕಾಣಿಸಿಕೊಂಡ್ರೆ ಲಕ್ಷ್ಮೀದೇವಿ ನಿಮಗೆ ಒಲಿದಿದ್ದಾಳೆ ಎಂದರ್ಥ. ಲಕ್ಷ್ಮೀದೇವಿ ಮತ್ತು ದೇವರುಗಳು ನಿಮ್ಮ ಮನೆಯಲ್ಲಿ ವಾಸವಾಗಿದ್ದಾರೆ ಎಂದರ್ಥ.
ಈ ಎಲ್ಲ ಮಾಹಿತಿ ಬಗ್ಗೆ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ. ಮೊದಲು ಯಾರು ದೀಪವನ್ನು ಹಚ್ಚಬೇಕು ಅಂದರೆ ಮನೆಯ ಮಹಿಳೆಯರನ್ನು ಲಕ್ಷ್ಮೀ ದೇವಿಯ ರೂಪವೆಂದು ಪರಿಗಣಿಸಲಾಗುತ್ತದೆ. ಹಾಗಾಗಿ ಶುಕ್ರವಾರದ ದಿನದಂದು ಮನೆಯ ಮಹಿಳೆಯರು ಮುಂಜಾನೆ ಬೇಗ ಎದ್ದು ತಲೆ ಸ್ನಾನ ಮಾಡಿಕೊಂಡು ಶುದ್ಧರಾಗಿ ಮನೆಯನ್ನು ಶುದ್ಧೀಕರಿಸಿಕೊಂಡು ಸೂರ್ಯೋದಯಕ್ಕೂ ಮುನ್ನ ಈ ದೀಪವನ್ನು ನೀವು ಮನೆಯಲ್ಲಿ ಹಚ್ಚಬೇಕು. ನೀವು ಈ ದೀಪವನ್ನು ಮುಂಜಾನೆ ಸಮಯದಲ್ಲೂ ಹಚ್ಚಬಹುದು, ಅಥವಾ ಮುಸ್ಸಂಜೆ ಸಮಯದಲ್ಲೂ ಹಚ್ಚಬಹುದು, ಅಥವಾ ದಿನದ ಎರಡೂ ಸಮಯದಲ್ಲೂ ಈ ದೀಪವನ್ನು ಹಚ್ಚಬಹುದು. ನೀವು ತಪ್ಪದೆ ಇವುಗಳನ್ನು ಗಮನದಲ್ಲಿಟ್ಟುಕೊಳ್ಳಿ. ಈ ದೀಪವನ್ನು ಹಚ್ಚಲು ನೀವು 2-3 ದಿನಗಳ ಮುನ್ನವೇ ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಮಾರುಕಟ್ಟೆಯಿಂದ 2 ಮಣ್ಣಿನ ದೀಪವನ್ನು ಮತ್ತು 1 ಮಣ್ಣಿನ ತಟ್ಟೆಯನ್ನು ತೆಗೆದುಕೊಂಡು ಬನ್ನಿ. ಈ 2 ದೀಪ ಮತ್ತು ತಟ್ಟೆಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ದೀಪ ಮತ್ತು ತಟ್ಟೆ ಒಣಗಲು ಬಿಡಿ. ಅದರಲ್ಲಿ ಯಾವುದೇ ನೀರಿನ ಅಂಶ ಇರಬಾರದು. ದೀಪವಾಗಿರಬಹುದು ಅಥವಾ ತಟ್ಟೆಯಾಗಿರಬಹುದು, ತುಂಡಾಗಿರಬಾರದು, ಅಥವಾ ಅದು ಯಾವುದೇ ಹಾನಿಗೆ ಒಳಗಾಗಿರಬಹುದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಇನ್ನು ನೀವು ಈ ಮಣ್ಣಿನ ತಟ್ಟೆಗೆ ಇದನ್ನು ಹಚ್ಚಿ. ಶುಕ್ರವಾರದಂದು ದೀಪ ಹಚ್ಚುವ ಮುನ್ನ ಮಣ್ಣಿನ ತಟ್ಟೆಗೆ ಸಂಪೂರ್ಣವಾಗಿ ಅರಿಶಿನವನ್ನು ಹಚ್ಚಿ. ಎಲ್ಲಿಯೂ ತಟ್ಟೆ ಖಾಲಿ ಇರಬಾರದು, ಸಂಪೂರ್ಣವಾಗಿ ಅರಿಶಿನ ಲೇಪಿತವಾಗಿರಬೇಕು. ನಂತರ ಆ ಮಣ್ಣಿನ ತಟ್ಟೆಯಲ್ಲಿ ಕಲ್ಲುಪ್ಪನ್ನು ಹಾಕಿ. ಪುಡಿ ಉಪ್ಪನ್ನು ಬಳಸಬೇಡಿ, ಯಾಕೆಂದರೆ ಲಕ್ಷ್ಮೀ ದೇವಿಯು ಕಲ್ಲುಪ್ಪಿನಲ್ಲಿ ವಾಸವಾಗಿರುತ್ತಾಳೆ ಮತ್ತು ಅದು ಆಕೆಗೆ ಅತ್ಯಂತ ಪ್ರಿಯವಾದ ವಸ್ತುವಾಗಿದೆ ಎನ್ನುವ ನಂಬಿಕೆ ಇದೆ. ನಂತರ ಒಂದು ಮಣ್ಣಿನ ದೀಪಕ್ಕೆ ಅರಿಶಿನವನ್ನು ಸಂಪೂರ್ಣವಾಗಿ ಹಚ್ಚಿ ಹಾಗೂ ಕುಂಕುಮವನ್ನು ಹಚ್ಚಿ ಉಪ್ಪು ಹಾಕಿಟ್ಟ ತಟ್ಟೆಯ ಮೇಲೆ ಈ ದೀಪವನ್ನು ಇಟ್ಟು ಅದಕ್ಕೆ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಅರಿಶಿನ ಹಚ್ಚಿದ ಇನ್ನೊಂದು ದೀಪವನ್ನು ಇಡಿ. ಈ ದೀಪಕ್ಕೂ ಕುಂಕುಮದ ಬೊಟ್ಟುಗಳನ್ನಿಡಿ. ಈ ಮೇಲ್ಗಡೆ ಇರುವ ದೀಪಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ 2 ಹತ್ತಿಯ ಬತ್ತಿಗಳನ್ನು ತೆಗೆದುಕೊಂಡು 2 ಜೋಡಿಸಿ ಒಂದು ಬತ್ತಿಯನ್ನಾಗಿ ಮಾಡಿ ಎಣ್ಣೆ ಹಾಕಿರುವ ದೀಪದಲ್ಲಿಟ್ಟು ದೀಪವನ್ನು ಬೆಳಗಿಸಿ. ಇನ್ನು ಉಪ್ಪಿನ ದೀಪ ಹಚ್ಚಿಡುವ ವಿಧಾನ. ಈ ಉಪ್ಪಿನ ದೀಪವನ್ನು ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಹಚ್ಚಿಡಬೇಕು. ಈ ದೀಪದ ಬತ್ತಿಯು ಅಂದರೆ ಅದರ ಜ್ವಾಲೆಯು ದೇವರ ಕಡೆಗೆ ಮುಖ ಮಾಡಿರಬೇಕು. ಈ ರೀತಿಯಾಗಿ ನೀವು ಉಪ್ಪಿನ ದೀಪವನ್ನು 3 ಶುಕ್ರವಾರಗಳ ಕಾಲ ಲಕ್ಷ್ಮೀ ದೇವಿಯ ಮುಂದೆ ಹಚ್ಚಿಡಬೇಕು. ನಂತರ ದೇವಿಯ ಬಳಿ ಹಣಕಾಸಿನ ಸಮಸ್ಯೆಗಳು ಬಾರದಂತೆ ಕಾಪಾಡಲು ಬೇಡಿಕೊಳ್ಳಿ. ನೀವು ದೀಪದಲ್ಲಿನ ಉಪ್ಪನ್ನು ಏನು ಮಾಡಬೇಕು ಅಂದರೆ ಐಶ್ವರ್ಯ ದೀಪ, ಉಪ್ಪಿನ ದೀಪವೆಂದು ಕರೆಯಲಾಗುವ ಈ ದೀಪವನ್ನು 3 ಶುಕ್ರವಾರಗಳ ಕಾಲ ಹಚ್ಚಿಡಬೇಕು. ಪ್ರತಿ ಶುಕ್ರವಾರ ನೀವು ಈ ದೀಪವನ್ನು ಹಚ್ಚಿದ ನಂತರ ಮರುದಿನ ಅಂದರೆ ಶನಿವಾರದ ದಿನದಂದು ಶುದ್ಧರಾಗಿ ದೀಪದಲ್ಲಿನ ಉಪ್ಪನ್ನು ತೆಗೆದು ಒಂದು ಪೇಪರ್ ಅಥವಾ ಡಬ್ಬ ಅಥವಾ ಯಾವುದೇ ಚೀಲದಲ್ಲಿ ಹಾಕಿ ಶುದ್ಧವಾದ ಸ್ಥಳದಲ್ಲಿ ಶೇಖರಿಸಿಟ್ಟುಕೊಳ್ಳಿ. 3 ಶುಕ್ರವಾರಗಳು ಪೂರ್ಣಗೊಂಡ ನಂತರ ಈ ಉಪ್ಪನ್ನು ಯಾವುದಾದರೂ ಒಂದು ನಿರ್ಜನ ಪ್ರದೇಶಕ್ಕೆ ತೆಗೆದುಕೊಂಡು ಹೋಗಿ ಅಥವಾ ಯಾರೂ ಓಡಾಡದ ಜಾಗಕ್ಕೆ ತೆಗೆದುಕೊಂಡು ಹೋಗಿ ಮರದ ಬುಡಕ್ಕೋ ಗಿಡದ ಬುಡಕ್ಕೋ ಹಾಕಿ ಬನ್ನಿ. ಇನ್ನು ದೀಪ ಹಚ್ಚುವ ನಿಯಮಗಳು. ದೀಪ ಹಚ್ಚುವ ಮುನ್ನ ಸಂಕಲ್ಪವನ್ನು ತೆಗೆದುಕೊಂಡು ದೀಪ ಹಚ್ಚಿಡಬೇಕು. ಐಶ್ವರ್ಯ ದೀಪ ಹಚ್ಚಿದ ದಿನದಂದು ಮನೆಯಲ್ಲಿ ಮಾಂಸಾಹಾರ, ಮದ್ಯ ಇನ್ನಿತರ ಆಹಾರಗಳ ಸೇವನೆ ಮಾಡಬಾರದು. ಈ ದೀಪವನ್ನು ನೀವು 3, 5 ಅಥವಾ 9 ವಾರಗಳವರೆಗೂ ಮಾಡಬಹುದು. ಉಪ್ಪಿನ ದೀಪದ ಪ್ರಯೋಜನಗಳು. ಹಣಕಾಸಿನ ಸಮಸ್ಯೆ ನಿವಾರಣೆ. ಈ ದೀಪವು ಹಣಕಾಸಿನ ಸಮಸ್ಯೆಗಳನ್ನು ನಿವಾರಿಸಿ ಮನೆಯಲ್ಲಿ ಐಶ್ವರ್ಯವನ್ನು ಹೆಚ್ಚಿಸುತ್ತದೆ ಎನ್ನುವ ನಂಬಿಕೆ ಇದೆ. ಲಕ್ಷ್ಮೀ ಕಟಾಕ್ಷ. ಲಕ್ಷ್ಮೀ ದೇವಿಯ ಅನುಗ್ರಹ ಪಡೆಯಲು ಉಪ್ಪಿನ ದೀಪ ಹಚ್ಚಲಾಗುತ್ತದೆ. ಋಣಾತ್ಮಕ ಶಕ್ತಿಗಳ ನಿವಾರಣೆ. ಉಪ್ಪು ಋಣಾತ್ಮಕ ಶಕ್ತಿಗಳನ್ನು ಹೀರಿಕೊಳ್ಳುತ್ತದೆ. ಆದ್ದರಿಂದ ಉಪ್ಪಿನ ದೀಪ ಹಚ್ಚೋದ್ರಿಂದ ಶಕ್ತಿಯನ್ನು ಶುದ್ಧಗೊಳಿಸಬಹುದು. ಉಪ್ಪಿನ ವಿಸರ್ಜನೆ. 3 ಶುಕ್ರವಾರಗಳು ಪೂರ್ಣಗೊಂಡ ನಂತರ ದೀಪದಲ್ಲಿನ ಉಪ್ಪನ್ನು ಶೇಖರಿಸಿ ಯಾವುದಾದರೂ ಒಂದು ನಿರ್ಜನ ಪ್ರದೇಶಕ್ಕೆ, ಯಾರೂ ಓಡಾಡದ ಮರದ ಬುಡಕ್ಕೋ ಅಥವಾ ಗಿಡದ ಬುಡಕ್ಕೋ ಹಾಕಿ ಬನ್ನಿ. ಸ್ನೇಹಿತರೆ, ಉಪ್ಪಿನ ದೀಪ ಹಚ್ಚುವ ವಿಧಾನ ಗೊತ್ತಾಯ್ತಲ್ವಾ? ಈಗ ಲಕ್ಷ್ಮೀದೇವಿ ನಮ್ಮ ಮನೆಯಲ್ಲಿ ನೆಲೆಸಲಿ ಎಂದು ಪ್ರತಿಯೊಬ್ಬರೂ ಆಶಿಸುತ್ತಾರೆ. ಯಾಕೆಂದರೆ ಲಕ್ಷ್ಮೀದೇವಿ ಇರುವ ಮನೆಯಲ್ಲಿ ಅಥವಾ ಆಕೆ ವಾಸವಾಗಿರುವ ಮನೆಗಳಲ್ಲಿ ಎಂದಿಗೂ ಧನ ಧಾನ್ಯಕ್ಕೆ ಕೊರತೆ ಇರುವುದಿಲ್ಲ. ಅಂತಹ ಮನೆಯಲ್ಲಿ ಸುಖ, ಸಂತೋಷ, ಸಮೃದ್ಧಿ, ಅದೃಷ್ಟ ನೆಲೆಯಾಗಿರುತ್ತದೆ. ಅದೆಷ್ಟೋ ಜನರ ಮನೆಯಲ್ಲಿ ಈಗಾಗಲೇ ನೆಲೆಸಿದ್ದರೂ ಅವರಿಗೆ ತಿಳಿಯುವುದೇ ಇಲ್ಲ. ಲಕ್ಷ್ಮೀದೇವಿಯನ್ನು ತಮ್ಮ ಮನೆಯಲ್ಲಿ ನೆಲೆಸುವಂತೆ ಪದೇ ಪದೇ ಪ್ರಾರ್ಥಿಸುತ್ತಲೇ ಇರುತ್ತಾರೆ. ಲಕ್ಷ್ಮೀದೇವಿ ಯಾವುದೋ ಒಂದು ಮನೆಯಲ್ಲಿ ನೆಲೆಸಿದರೆ ಆಕೆ ಈ ಎಲ್ಲ ಸೂಚನೆಗಳನ್ನು ನಿಮಗೆ ನೀಡುತ್ತಾಳೆ. ಲಕ್ಷ್ಮೀದೇವಿ ಮನೆಯಲ್ಲಿ ನೆಲೆಸಿದರೆ ಈ ಎಲ್ಲ ಸೂಚನೆಗಳನ್ನು ನಿಮಗೆ ಖಂಡಿತ ನೀಡುತ್ತಾಳೆ. ಈಗ ನೋಡೋಣ ಬನ್ನಿ.
ಮೊದಲನೇ ಸೂಚನೆ ಹಲ್ಲಿ. ಹಲ್ಲಿಯನ್ನು ನೋಡಿದಾಗ ಸಾಮಾನ್ಯವಾಗಿ ಅಸಹ್ಯ ಪಡುತ್ತಾರೆ ಅಥವಾ ಹೆದರುತ್ತಾರೆ. ಆದರೆ ಹಲ್ಲಿಯು ಲಕ್ಷ್ಮೀ ದೇವಿಯ ರೂಪವೆಂಬುದು ಕೆಲವು ಜನರಿಗೆ ಮಾತ್ರ ತಿಳಿದಿದೆ. ಹಲ್ಲಿಯು ಮೈಮೇಲೆ ಬಿದ್ದಾಗ ಅಪಶಕುನವೆಂದು, ಯಾವುದೋ ಅಪಾಯ ಕಾದಿದೆ ಎಂದು ಯೋಚಿಸುತ್ತೇವೆ ಮತ್ತು ಸ್ನಾನ ಇತ್ಯಾದಿಗಳ ಮೂಲಕ ಶುದ್ಧರಾಗಲು ಹೋಗುತ್ತೇವೆ. ಆದರೆ ನಮ್ಮ ಮೇಲೆ ಹಲ್ಲಿ ಬೀಳುವುದು ಶುಭ ಸಂಕೇತವಾಗಿದೆ. ಮೈಮೇಲೆ ಹಲ್ಲಿ ಬಿದ್ದರೆ ನಿಮಗೆ ಯಾವುದೋ ಒಂದು ಶುಭ ಸೂಚನೆ ಕಾದಿದೆ ಎಂಬುದಾಗಿದೆ. ಇನ್ನು ಕೆಲವೊಮ್ಮೆ ನಾವು ಮನೆಯ ಇತರೆ ಭಾಗಗಳಲ್ಲಿ ಮಾತ್ರವಲ್ಲದೆ ದೇವರ ಕೋಣೆಯಲ್ಲೂ ಹಲ್ಲಿಯನ್ನು ನೋಡುತ್ತೇವೆ. ಈ ರೀತಿ ನಾವು ದೇವರ ಕೋಣೆಯಲ್ಲಿ ಹಲ್ಲಿಯನ್ನು ನೋಡುವುದು ತುಂಬಾ ಶುಭ. ಇದರರ್ಥ ಲಕ್ಷ್ಮೀ ದೇವಿಯು ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾಳೆ ಎಂಬುದಾಗಿದೆ. ಇನ್ನು ದೇವರ ನೈವೇದ್ಯದಲ್ಲಿ ಇರುವೆ. ನಾವು ದೇವರಿಗೆ ನೈವೇದ್ಯವನ್ನು ಇಟ್ಟಾಗ ಅದನ್ನು ಇರುವೆಗಳು ತಿನ್ನುತ್ತಿರುವುದನ್ನು ಗಮನಿಸಬಹುದು. ನಾವು ದೇವರಿಗೆ ಇಟ್ಟಿರುವ ನೈವೇದ್ಯವನ್ನು ಇರುವೆಗಳು ತಿಂದರೆ ಅದನ್ನು ಮಂಗಳಕರ ಸೂಚನೆ ಎಂದು ಪರಿಗಣಿಸಬೇಕು. ಇರುವೆಗಳು ದೇವರಿಗೆ ಅರ್ಪಿಸಿದ್ದ ನೈವೇದ್ಯವನ್ನು ತಿಂದರೆ ದೇವರು ನಿಮ್ಮ ನೈವೇದ್ಯವನ್ನು ಸ್ವೀಕರಿಸಿದ್ದಾನೆ ಎಂಬುದಾಗಿದೆ. ಹಾಗೂ ಇದರಿಂದ ನೀವು ಪೂಜೆಯ ದುಪ್ಪಟ್ಟು ಫಲವನ್ನು ಪಡೆದುಕೊಳ್ಳುತ್ತೀರಿ ಎಂಬುದಾಗಿದೆ. ಅದರಲ್ಲೂ ಮನೆಗೆ ಕಪ್ಪು ಇರುವೆಗಳು ಬಂದರೆ ಶುಭ. ಇನ್ನು ದೇವರ ಹೂವು. ನಾವು ದೇವರ ಪೂಜೆಯನ್ನು ಮಾಡುವಾಗ ಹೂವುಗಳನ್ನು ಅರ್ಪಿಸಿ ಪೂಜೆಯನ್ನು ಮಾಡುತ್ತೇವೆ. ಈ ರೀತಿ ಪೂಜೆ ಮಾಡುವಾಗ ದೇವರಿಗೆ ಅರ್ಪಿಸಿದ ಹೂ ಆರತಿ ಮಾಡುವ ಸಮಯದಲ್ಲಿ ಕೆಳಗೆ ಬಿದ್ದರೆ ಅದು ನಿಮ್ಮ ಇಷ್ಟಾರ್ಥಗಳನ್ನು ದೇವರು ನೆರವೇರಿಸುತ್ತಾನೆ ಎಂಬುದರ ಸೂಚನೆಯಾಗಿದೆ. ಇಂತಹ ಹೂವನ್ನು ದೇವರ ಪ್ರಸಾದವಾಗಿ ಸ್ವೀಕರಿಸಬೇಕು. ದೇವರ ದೀಪದಿಂದ ಶಬ್ದಗಳು ಕೇಳಿ ಬಂದರೂ ಕೂಡ ದೇವರು ನೆಲೆಸಿದ್ದಾನೆ ಎಂಬುದರ ಸೂಚನೆಯಾಗಿದೆ. ಹಾವುಗಳ ಕನಸು. ಅದೆಷ್ಟೋ ಜನರಿಗೆ ಹಾವುಗಳು ಕನಸು ಅಂದರೆ ಕನಸಿನಲ್ಲಿ ಹಾವುಗಳು ಕಾಣಿಸಿಕೊಂಡಿರಬಹುದು. ಹಾವಿಗೆ ಸಂಬಂಧಿಸಿದ ಎಲ್ಲ ಕನಸುಗಳನ್ನು ಶುಭ ಕನಸುಗಳೆಂದು ಹೇಳಲು ಸಾಧ್ಯವಿಲ್ಲ. ದೇವರ ಆಶೀರ್ವಾದ ನಿಮ್ಮ ಮೇಲಿದ್ದರೆ, ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ನೆಲೆಸಿದ್ರೆ ನಿಮಗೆ ನಾಗರ ಹಾವುಗಳ ಕನಸು ಬೀಳುತ್ತದೆ. ಅದೇ ದೇವರ ಆಶೀರ್ವಾದದಿಂದ ಶ್ರೀಮಂತರಾಗುವುದಾದರೆ ಬಿಳಿ ಬಣ್ಣದ ಹಾವು ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತದೆ. ಕನಸಿನಲ್ಲಿ ದೇವರು ನಿಧಿ ಕಾಣಿಸಿಕೊಳ್ಳುವುದು ಕೂಡ ದೇವರ ವಾಸಸ್ಥಾನವೆಂದು ಹೇಳಲಾಗುತ್ತದೆ. ಕಾಗೆಗಳು. ಮನೆಯಲ್ಲಿ ಪದೇ ಪದೇ ಹಾಲು ಉಕ್ಕುವುದು ಕೂಡ ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ನೆಲೆಸಿದ್ದಾಳೆ ಎಂಬುದರ ಸಂಕೇತ. ಇನ್ನು ಕಾಗೆಗಳನ್ನು ನಾವು ಪಿತೃಗಳ ರೂಪವೆಂದು ಹೇಳುತ್ತೇವೆ. ಕಾಗೆಗಳಿಗೂ ದೇವರಿಗೂ ಸಂಬಂಧವಿದೆ. ಪ್ರತಿನಿತ್ಯ ನಿಮ್ಮ ಮನೆಯ ಬಾಗಿಲಿಗೆ ಕಾಗೆಗಳು ಬರುತ್ತಿದ್ರೆ ನಿಮಗೆ ದೇವಾನುದೇವತೆಗಳ ಆಶೀರ್ವಾದ ದೊರೆತಿದೆ ಎಂದರ್ಥ. ಗೆಜ್ಜೆ ಸದ್ದು. ರಾತ್ರಿ ಗೆಜ್ಜೆ ಸದ್ದು ಕೇಳಿದರೆ ಅದೆಷ್ಟೋ ಜನ ಅದನ್ನು ದೆವ್ವ ಭೂತಗಳ ಸಂಚಾರದ ಸದ್ದು ಎಂದು ಭಾವಿಸುತ್ತಾರೆ. ಮಧ್ಯರಾತ್ರಿಯಲ್ಲಿ ನಿಮಗೆ ಗೆಜ್ಜೆ ಸದ್ದುಗಳು ಕೇಳಿ ಬಂದರೆ ಲಕ್ಷ್ಮೀ ದೇವಿ ನಿಮ್ಮ ಮನೆಯನ್ನು ಶೀಘ್ರದಲ್ಲೇ ಪ್ರವೇಶಿಸುತ್ತಾಳೆ ಎಂಬುದಾಗಿದೆ. ಎಲ್ಲ ಸದ್ದುಗಳನ್ನು ದೆವ್ವ ಭೂತಗಳ ಸಂಚಾರವೆಂದು ಹೇಳಲು ಸಾಧ್ಯವಿಲ್ಲ. ಇನ್ನು ಮನೆಯ ಬಳಿಯಾಗಿರಬಹುದು ಅಥವಾ ನಿಮ್ಮ ಮನೆಯ ಪಕ್ಕದಲ್ಲಾಗಿರಬಹುದು. ಪಕ್ಷಿಗಳು ಗೂಡು ಕಟ್ಟಿಕೊಂಡ್ರೆ ಅಥವಾ ಪಕ್ಷಿಗಳು ನಿಮ್ಮ ಮನೆಯನ್ನು ಪ್ರವೇಶಿಸಿದರೆ ದೇವರು ನಿಮ್ಮ ಮನೆಯಲ್ಲಿ ವಾಸವಾಗಿದ್ದಾನೆ ಎಂಬುದರ ಸೂಚನೆಯಾಗಿದೆ. ಅದೇ ನೀವು ಗೂಬೆಯನ್ನು ನೋಡಿದರೆ ಅದು ಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಶೀಘ್ರದಲ್ಲೇ ಧನವಂತರಾಗುತ್ತೀರಿ ಎಂಬುದಾಗಿದೆ. ಈ ವಿಶೇಷವಾದ ಮಾಹಿತಿ ನಿಮಗೆ ಇಷ್ಟವಾದರೆ ತಪ್ಪದೆ ಜೈ ಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.